ಇನ್ನು ಬೆಣ್ಣೆನಗರಿಯಲ್ಲಿ ಪುಂಡರ ಹಾವಳಿ ಕಡಿಮೆನೇ ಆಗ್ತಾ ಇಲ್ಲಪ್ಪ. ರೌಡಿ ಪರೇಡ್ ನಡೆಸಿ ಎಚ್ಚರಿಕೆ ಕೊಟ್ಟರು ಕೂಡ ಪುಂಡಾಟಗಳು ನಿಲ್ತಾ ಇಲ್ಲ. ನಡು ರಸ್ತೆಯಲ್ಲೇ ಅಮಾಯಕ ಯುವಕರನ್ನ ಒಂದು ಗ್ಯಾಂಗ್ ಥಳಿಸಿದೆ. ದಾವಣಗೆರೆಯ ಆಂಜನೇಯ ದೇವಸ್ಥಾನದ ಬಳಿ ನಡೆದಿರುವ ಘಟನೆ ಅಮಾಯಕ ಯುವಕರನ್ನ ಥಳಿಸಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಹಲ್ಲೆ ನಡೆಸಿದ ಬಗ್ಗೆ ದೂರನ್ನ ಕೊಡೋಕೆ ವಿದ್ಯಾರ್ಥಿಗಳು ಭಯ ಪಡ್ತಾ ಇದ್ದಾರಂತೆ. ಕೆಲ ದಿನಗಳ ಹಿಂದೆ ನಡೆದಿದ್ದಂತಹ ಘಟನೆ ಈಗ ಸ್ವಲ್ಪ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಪುಂಡರ ಹಾವಳಿಯನ್ನು ತಡೆಗಟ್ಟೋಕೆ ಪೊಲೀಸರಿಗೆ ಸಾರ್ವಜನಿಕರು ಮನವಿ ಕೂಡ ಮಾಡ್ತಾ ಇದ್ದಾರೆ. ಹಾಡ ಹಗಲೇ ಈ ರೀತಿಯಾಗಿ ಆಗ್ಬಿಟ್ರೆ, ದಾಂಧಲೆಗಳು ನಡೆದ್ಬಿಟ್ರೆ, ರೌಡಿಸಂ ನಡೆದ್ರೆ ಅಗೇನ್ ಪ್ರಶ್ನೆ ಅಲ್ಲಿ ಗೊತ್ತಾ, ಪೊಲೀಸರ ಬಗ್ಗೆ ಭಯ ಇಲ್ವಾ ಅಂತ ಪ್ರಶ್ನೆ ಬರುತ್ತೆ. ಕಾನೂನು ಸುವ್ಯವಸ್ಥೆ ಗಟ್ಟಿಯಾಗಿಲ್ವಾ ಅಂತ ಪ್ರಶ್ನೆ ಬರುತ್ತೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಸಿಸಿಟಿವಿ ಫುಟೇಜ್ನ. ಏಕಾಏಕಿ ಒಂದು ಗ್ಯಾಂಗ್ ಬಂದು ಮನಸೋ ಇಚ್ಛೆ ಥಳಿಸ್ತಾರೆ ಅಂದ್ರೆ ಕಾರಣಗಳು ಸಾವಿರ ಇರ್ಬೋದು ಅವರಿಬ್ಬರ ನಡುವೆ, ಅಥವಾ ಎರಡು ಗ್ಯಾಂಗ್ಗಳ ನಡುವೆ ಏನೇನು ಮನಸ್ತಾಪ ಇತ್ತೋ ಇಲ್ವೋ, ಬಟ್ ಭಯ ಅನ್ನೋದು ಬೇಕಲ್ವಾ? ಈ ರೀತಿಯಾಗಿ ನಾವು ವರ್ತಿಸಿದ್ರೆ ವಾಟ್ ನೆಕ್ಸ್ಟ್, ನಮ್ಮ ಫ್ಯೂಚರ್ ಏನು, ಪೊಲೀಸರು ಯಾವ ರೀತಿಯಾಗಿ ಪಾಠ ಕಲಿಸ್ತಾರೆ, ಇಂಥದ್ದು ಏನಾದರೂ ಬೇಕಲ್ಲ. ಭಯ ಅನ್ನೋದೇ ಇಲ್ವಾ? ಹಾಗಾದ್ರೆ ಪೊಲೀಸರು ಭಯವೇ ಇಲ್ವಾ ಆ ಭಾಗದಲ್ಲಿ? ಹುಡುಗರಿಗೆ ಸಾರ್ವಜನಿಕರು ರಸ್ತೆಯಲ್ಲಿ ಓಡಾಡಕ್ ಭಯ ಪಡ್ತಾರೆ ನೋಡಿ. ಅಲ್ಲೊಬ್ರು ಹಿರಿಕರು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅವ್ರಿಗೆ ಭಯ, ಬಿಡ್ಸೋಕೆ ಹೋದ್ರೆ ಮತ್ತೆ ನನ್ಗೆಲ್ಲರೂ ನನ್ನ ಮೇಲೆ ಬಿದ್ದುಬಿಟ್ರೆ ಅಂತ, ನನ್ನ ಮೇಲೆ ಬಂದ್ರೆ ಅನ್ನೋ ಆತಂಕ. ಹೀಗಾಗಿ ಸಾರ್ವಜನಿಕರು ಇದೀಗ ದಯವಿಟ್ಟು ಒಂದು ಸೀರಿಯಸ್ ಆಕ್ಷನ್ ತಗೊಳ್ಳಿ ಅಂತ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾರೆ. ಮೊನ್ನೆಲ್ಲ ಪರೇಡ್ ಮಾಡಿದ್ದಾರೆ ಆ ಭಾಗದಲ್ಲಿ. ಸ್ವಲ್ಪ ಎಚ್ಚರಿಕೆ ಕೊಡೋಣ ಪುಡಿ ರೌಡಿಗಳಿಗೆ, ಯುವಕರು ದಾರಿ ತಪ್ಪದಲ್ಲಿರೋ ರೀತಿ ನೋಡ್ಕೊಳ್ಳೋಣ ಅಂತ. ಬಟ್ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಪುಂಡರ ಹಾವಳಿ ತಡೆಗಟ್ಟೋಕೆ ಪೊಲೀಸರಿಗೆ ಮನವಿ ಮಾಡಿದ್ರು ಕೂಡ ಇಂತಹ ಘಟನೆಗಳು ಮರುಕಳಿಸ್ತಾ ಇರೋದು ಯಾಕೆ?